ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಆಯುಧ ಪೂಜೆಯ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜೆಯ ವಿಶೇಷತೆ, ಈ ದಿನದ ವಿಶೇಷತೆ, ಹಾಗೆ ಅಕ್ಟೋಬರ್ ತಿಂಗಳು ಶುರು ಆಗ್ತಿದೆ. ಈ ತಿಂಗಳು ಯಾರಿಗೆಲ್ಲ ಯಾವ ರಾಶಿಯವ್ರಿಗೆ ಶುಭ ಆಗುತ್ತೆ, ಯಾವ ರಾಶಿಯವ್ರಿಗೆ ಕೆಡುಕ ಆಗುತ್ತೆ, ಅವರು ಏನು ಪರಿಹಾರವನ್ನು ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ಆಯುಧ ಪೂಜೆ, ಸೊ ಇಡೀ ನಾಡಿನಾದ್ಯಂತ ತುಂಬ ಅದ್ದೂರಿಯಿಂದ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಹಬ್ಬದ ಬಗ್ಗೆ ಮಾತಾಡ್ತಾ ಹಾಗೆ ರಾಶಿ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಇವತ್ತು ಹಬ್ಬ ಅಂದರೆ ದುರ್ಗಾದೇವಿಯನ್ನು ಇವತ್ತು 10ನೇ ದಿನ ದಶಮಿ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿನ ತುಂಬ ವಿಶೇಷವಾಗಿ ನಾವೇನು 9 ದಿನ ನವರಾತ್ರಿಯಲ್ಲಿ ನವ ದಿನಗಳನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತು ದೇವಿಯನ್ನ 10ನೇ ದಿನ ಅವರಿಗೆ ಬೇಕಾದ ಒಂದು ಅಲಂಕಾರದಲ್ಲಿ ತುಂಬ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ನಾವು ನೋಡೋದು, ಅದು ಕಣ್ತುಂಬಿಸ್ಕೊಳ್ಳೋದು ಕೂಡ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ. ಮತ್ತು ಇವತ್ತು ಮುಖ್ಯವಾಗಿ ಆಯುಧ ಪೂಜೆ ಅಂತ ಹೇಳ್ತೀವಿ. ಮನೆಯಲ್ಲಿ ಏನೇನೆಲ್ಲ ಆಯುಧಗಳಿರುತ್ತೆ ನಿಮ್ಮ ಮನೆಯಲ್ಲಿ, ಹಾಗೆ ವಾಹನಗಳಾಗಿರ್ಬೋದು, ನಿಮ್ಮ ಮನೆಗಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ನಿಮ್ಮ ಆಯುಧಗಳನ್ನಿಟ್ಟು ಪೂಜೆ ಮಾಡಿ, ಮತ್ತು ಮನೆಗೆ ಒಂದು ದೃಷ್ಟಿಯನ್ನು ತೆಗೆದು ಇವತ್ತು ಒಂದು ಕುಂಬಳಕಾಯಿಯೋ, ನಿಂಬೆಹಣ್ಣು, ತೆಂಗಿನಕಾಯಿ ಆದರೂ ಸರಿ ಹೊಡೆದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ 9 ದಿನದ ಏನು ದೇವಿ ಅನುಗ್ರಹವನ್ನು ನೀವು ಮಾಡ್ಕೊಂಡು ಬಂದಿದ್ರೆ ಅದೆಲ್ಲವೂ ಕೂಡ ಇವತ್ತು ನೆರವೇರುವಂಥ ದಿನ ಆಗಿದೆ. ಇವತ್ತು ಕೂಡ ನೀವು ಭಕ್ತಿಯಿಂದ ಕೇಳಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ. ಜೊತೆಗೆ ನೋಡಿ, ಇವತ್ತು ಯಾಕಂದರೆ ಇವತ್ತು 1ನೇ ತಾರೀಕು ಆಗಿರುತ್ತೆ. ಅದೇ ರೀತಿ ಈ 9 ಅನ್ನೋ ಒಂದು ತಿಂಗಳು ಮುಗಿದಿದೆ ಆಲ್ರೆಡಿ, ನೆನ್ನೆಗೆ ಮುಗಿದಿದೆ. ಸಾಕಷ್ಟು ಈ 9ನೇ ತಿಂಗಳಲ್ಲಿ ಸಾವು ನೋವುಗಳನ್ನು ನೋಡಿದ್ದೀವಿ. ಅದೇ ರೀತಿ ನಾವೇನು ಹೇಳಿದ್ವಿ 9ನೇ ತಿಂಗಳು ಚೆನ್ನಾಗಿಲ್ಲ, 9 ಅನ್ನೋ ನಂಬರ್ ಚೆನ್ನಾಗಿಲ್ಲ, 9ನೇ ತಿಂಗಳು ತುಂಬ ಡೇಂಜರಸ್ ಆಗಿರುತ್ತೆ, ಅದೇ ರೀತಿ 2 ಅನ್ನೋದು ಕೂಡ ತುಂಬ ಡೇಂಜರ್ ಆಗಿರುತ್ತೆ ಈ ವರ್ಷಕ್ಕೆ ಅಂತ ಹೇಳ್ತಾ ಬಂದಿದ್ದೀವಿ. ಅದೇ ರೀತಿ ಕೂಡ ನಡ್ಕೊಂಡು ಬಂದಿದೆ. ಈ 9ನೇ ತಿಂಗಳಲ್ಲಿ ಆಲ್ಮೋಸ್ಟ್ ನೋಡಿದ್ದೀರಾ, ಸೆಪ್ಟೆಂಬರಲ್ಲಿ ತುಂಬ ಇನ್ಸಿಡೆಂಟ್ಗಳಾಗಿದ್ದಾವೆ. ಅಂದರೆ ಜಗತ್ ಜಾಹೀರಾಗುವಂಥ ಒಂದು ಇನ್ಸಿಡೆಂಟ್ಸು ನೋಡಿದ್ದೀರಾ. ಅದೇ ರೀತಿ ನೆಕ್ಸ್ಟು ಬರೋ ತಿಂಗಳು ಇಲ್ಲ, ನೆಕ್ಸ್ಟು 11ನೇ ತಿಂಗಳು. ಈ 11ನೇ ತಿಂಗಳು 1 ಅಂತ ಬಂದಾಗ 11ನೇ ತಿಂಗಳಲ್ಲಿ 2 ಪಾಸ್ ಆಗುತ್ತೆ. ಆ ಒಂದು ತಿಂಗಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇನ್ನೂ ಮುಗಿದಿಲ್ಲ, ಈ 9 ಅನ್ನೋದು ಮುಗಿದಿದೆ ಅಷ್ಟೇ, 2 ಇನ್ನೂ ಮುಗಿದಿಲ್ಲ. ಸೊ ಈ 11ನೇ ತಿಂಗಳಲ್ಲಿ ಅತಿ ಹೆಚ್ಚು ಯಾರೆಲ್ಲ 2ನೇ ತಾರೀಕು ಕೊಟ್ಟಿರ್ತೀರ, 22ನೇ ತಾರೀಕು ಕೊಟ್ಟಿರ್ತೀರ, 9ನೇ ತಾರೀಕು ಕೊಟ್ಟಿರ್ತೀರ, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಈ ತಿಂಗಳು ಒಂದು ಅವಾಯ್ಡ್ ಮಾಡಿದ್ರೆ ಈ ವರ್ಷಕ್ಕೆ ಮುಗೀತು.